ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನಕ್ಕೊಂದಷ್ಟು ಮಾಹಿತಿಗಳು ಹೊರಗೆ ಬರ್ತಾನೇ ಇದೆ. ಆಕೆಯ ಹೇಳಿಕೆನೇ ಬೇರೆ, ಆಕೆಯ ಪ್ರಿಯಕರನ ಹೇಳಿಕೆನೇ ಬೇರೆ, ಗೆಳೆಯನ ಹೇಳಿಕೆನೇ ಬೇರೆ, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಈಗ ಜಿನಿವಾ ಮತ್ತು ಬ್ಯಾಂಕಾಕ್ಗಳಲ್ಲಿ ಡೀಲರ್ಗಳ ಡೀಲ್ ನಡೆದಿತ್ತು ಅಂತಕ್ಕಂಥದ್ದು ಗೊತ್ತಾಗಿದೆ. ಕ್ರೈಮ್ ಪಾರ್ಟ್ನರ್ ರನ್ಯಾ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ತರುಣ್ ರಾಜ್ ಬಿಚ್ಚಿಟ್ಟಿದ್ದಾನೆ. ರನ್ಯಾಳ ದುಬೈ ವ್ಯವಹಾರವನ್ನು ಪ್ರಕರಣದ ಏಟು ತರುಣ್ ರಾಜ್ ಬಿಚ್ಚಿಟ್ಟಿದ್ದಾನೆ. ದುಬೈ ಮಾತ್ರ ಅಲ್ಲ, ಬ್ಯಾಂಕಾಕ್ ಕಥೆಯನ್ನು ಕೂಡ ಆತ ಬಿಚ್ಚಿಟ್ಟಿದ್ದಾನೆ. ಇದು ಇನ್ನೊಂದು ಎಕ್ಸ್ಕ್ಲೂಸಿವ್. ಎಲ್ಲ ದಿನಕ್ಕೊಂದಷ್ಟು ಮಾಹಿತಿ ಬರ್ತಾನೆ ಇದೆ. ಆಕೆ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ಲು, ಇಲ್ಲಿ ಗೋಲ್ಡ್ ಖರೀದಿ ಮಾಡ್ತಾ ಇದ್ಲು, ಆ ದೇಶದಿಂದ ತರ್ತಾ ಇದ್ಲು, ಈ ದೇಶದಿಂದ ತರ್ತಾ ಇದ್ಲು. ಹೀಗೆ ಒಂದಷ್ಟು ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಗೋಲ್ಡ್ ಲೇಡಿ ರನ್ಯಾರಾವ್ ಅರೆಸ್ಟ್ ಪ್ರಕರಣದಲ್ಲಿ ಈ ಚಿನ್ನಾರಿ ರನ್ಯಾಳ ಮತ್ತಷ್ಟು ಸಂಗತಿಗಳು ಈಗ ಬಯಲಾಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ತರುಣ್ ರಾಜ್ ಒಂದಷ್ಟು ಹೇಳಿಕೆಯನ್ನು DRI ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಏನಂತಂದರೆ ತರುಣ್ ಏನು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ನಾನು ಮತ್ತು ರನ್ಯಾ ಕಾಲೇಜು ದಿನಗಳಿಂದಲೂ ಸ್ನೇಹಿತರಾಗಿದ್ವಿ, ಅಲ್ಲಿಂದಲೇ ನಮ್ಮ ಪರಿಚಯ, ಇಬ್ಬರೂ ಸೇರಿ ದುಬೈನಲ್ಲಿ ಒಂದು ಕಂಪನಿಯನ್ನು ತೆರೆದಿದ್ವು ಅಂತಕ್ಕಂಥದ್ದನ್ನು ಹೇಳ್ತಾರೆ. ದುಬೈನಲ್ಲಿ ಚಿನ್ನದ ಆಮದು ಮತ್ತು ಮಾರಾಟ ವ್ಯವಹಾರ ಅದಾಗಿತ್ತು. ಆ ದೇಶದಲ್ಲಿ ಇದಕ್ಕೆಲ್ಲ ತುಂಬ ಅನುಕೂಲತೆಗಳಿದೆ ವ್ಯವಹಾರ ಮಾಡೋದಕ್ಕೆ, ಹಾಗಾಗಿ ಅಲ್ಲಿ ತೆಗೆದಿದ್ದಾರೆ. ವೀರಾ ಡೈಮಂಡ್ಸ್ ಟ್ರೇಡಿಂಗ್ LLC ಕಂಪನಿಯನ್ನು ಓಪನ್ ಮಾಡಿದ್ರಂತೆ. 50-50 ಪಾಲುದಾರಿಕೆಯಲ್ಲಿ ದುಬೈನಲ್ಲಿ ಕಂಪನಿಯನ್ನು ತೆರೆದಿದ್ವು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ದುಬೈ ವ್ಯವಹಾರದಲ್ಲಿ ರನ್ಯಾ ಏಕೈಕ ಹೂಡಿಕೆದಾರರಾಗಿದ್ದರು. ಏಕೈಕ ಹೂಡಿಕೆದಾರರಾದಮೇಲೆ 50-50 ಪಾಲುದಾರಿಕೆಯಲ್ಲಿ ಬರುತ್ತೆ, ಪೂರ್ತಿ ಹಾಕಿದೇ ಆಗಬೇಕು. ಡೀಲರ್ಗಳಿಗೆ ವಿದೇಶಿ ಕರೆನ್ಸಿಯಲ್ಲಿ ಪಾವತಿಸಲಾಗ್ತಾ ಇತ್ತು. ಒಮ್ಮೆ ಡೀಲರ್ ಚಿನ್ನ ಪೂರೈಸದೆ 1.7 ಕೋಟಿ ಮೋಸ ಹೋದ್ವಿ, 1,70,00,000 ಅಂತ. ಅಷ್ಟು ಹಣವನ್ನು ರನ್ಯಾ ಭಾರತದಿಂದ ಹವಾಲಾ ಮೂಲಕ ವ್ಯವಸ್ಥೆ ಮಾಡಿದ್ರು. ನೋಡಿ, ನಾನು ಅಮಾಯಕಿ ಅಂತಳ ಅವಳು, ಇವನು ನೋಡಿದ್ರೆ ಹವಾಲಾ ಮುಖಾಂತರ ದುಡ್ಡು ತಂದ್ವಿ ಅಂತ ಹೇಳ್ತಾರೆ. ರನ್ಯಾ ತನ್ನ ಕುಟುಂಬ ಸಂಪರ್ಕದಿಂದ ಡೀಲರ್ಗಳ ಪರಿಚಯ ಇದೆ. ಕುಟುಂಬ ಸಂಪರ್ಕ ಅಂದರೆ ಅಲ್ಲಿಗೆ ಕುಟುಂಬದವರು ಶಾಮೀಲಾಗಿದ್ದಾರೆ ಅಂತ ಆಯಿತು. ಜಿನಿವಾ ಮತ್ತು ಬ್ಯಾಂಕಾಕ್ನಲ್ಲಿ ಡೀಲರ್ಗಳ ಪರಿಚಯ ಇದೆ, ಅಂದರೆ ಚಿನ್ನವನ್ನು ಒದಗಿಸ್ತಕ್ಕಂಥ ಡೀಲರ್ಗಳ ಪರಿಚಯ. ಡೀಲರ್ಗಳಿಂದ ರನ್ಯಾರಾವ್ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ಲು. ಕಸ್ಟಮ್ಸ್ ಬಳಿ ನನ್ನ ಹೆಸರಿನಲ್ಲಿ ಡಿಕ್ಲರೇಷನನ್ನು ಕೊಡಿಸ್ತಾ ಇದ್ಲು. ಡಿಕ್ಲರೇಷನ್ ಕೊಡಿಸಿದ್ಮೇಲೆ ಟ್ಯಾಕ್ಸ್ ಕಟ್ಟಿರಬೇಕಲ್ಲ, ಡಿಕ್ಲರೇಷನ್ ಮಾಡಿದ್ಮೇಲೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಜಿನಿವಾಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಡಿಕ್ಲರೇಷನ್ ಕೊಡ್ತಾ ಇದ್ರಂತೆ. ಓಕೆ, ಅಲ್ಲಿ ದುಬೈನಲ್ಲಿ ಡಿಕ್ಲರೇಷನ್ ಕೊಡೋದು, ಅಲ್ಲಿ ಟ್ಯಾಕ್ಸ್ ಬರಲ್ಲ. ರನ್ಯಾ ಯಾವಾಗಲೂ ನನ್ನ ಹೆಸರಿನಲ್ಲೇ ಡಿಕ್ಲರೇಷನ್ ಕೊಡ್ತಾ ಇದ್ಲು. ನನ್ನ ಬಳಿ ಅಮೇರಿಕಾದ ವೀಸಾ ಕೂಡ ಇತ್ತು. ಏಪ್ರಿಲ್ 2024ರಿಂದ ಜಿನಿವಾ ಅಥವಾ ಬ್ಯಾಂಕಾಕ್ನಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ವಿ. HDFC ಬ್ಯಾಂಕ್ ಮೂಲಕ ಕಂಪನಿ ಸ್ಥಾಪಿಸೋದಕ್ಕೆ 8ರಿಂದ 10 ಲಕ್ಷ ರೂಪಾಯಿ ಹೂಡಿಕೆಯನ್ನು ಆಕೆ ಮಾಡಿದ್ಲು. ನೀವು ಕೋಟಿಗಟ್ಟಲೆ ಚಿನ್ನದ ವ್ಯವಹಾರ ಮಾಡೋರು 8ರಿಂದ 10 ಲಕ್ಷದ ಬಿಸ್ನೆಸ್ಸಾ? ಏನಪ್ಪ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ರನ್ಯಾ ಒಂದು ಕಂಪ್ಲೇಂಟ್ ಕೊಡ್ತಾಳೆ, ಅದರಲ್ಲಿ ನಾನು ಅಮಾಯಕಿ, ಯಾರನ್ನೋ ರಕ್ಷಿಸೋದಕ್ಕೋಸ್ಕರ ನನ್ನನ್ನು ಈ ಥರ ಸಿಕ್ಕಾಕ್ಸಿದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ಆಕೆಯ ಸ್ನೇಹಿತ, ನಾವು ಹವಾಲಾ ಮುಖಾಂತರ ಹಣ ಸಾಗಾಟ ಮಾಡ್ತಾ ಇದ್ವಿ, ಗೋಲ್ಡ್ ಡೀಲರ್ಗಳ ಬಿಸ್ನೆಸ್ ಇತ್ತು ನಮ್ಮದು, ಇದೆಲ್ಲ ಹೇಳ್ತಾರೆ. ಒಬ್ಬರು ಹೇಳಿಕೆಗೂ ಇನ್ನೊಬ್ಬರು ಹೇಳಿಕೆಗೂ ತಾಳೆನೇ ಆಗ್ತಾ ಇಲ್ಲ. ಏನು ಕಥೆ ಇದು ಅಂತ ಒಂಥರ ಗೊಂದಲವಾಗಿ ಗೋಜಲಾಗ್ತಾ ಇದೆಯಲ್ಲ ಪ್ರಕರಣ ಅಂತ. ಅರವಿಂದ್, ಖಂಡಿತವಾಗೂ ನೀವು ಹೇಳ್ದಂಗೆ ಆರಂಭದಲ್ಲಿ ಈ ಒಂದು ಪ್ರಕರಣದಲ್ಲಿ ತಗಲಾಕೊಂಡಿರುವಂಥ ನಟಿ ರನ್ಯಾರಾವ್ ಅವರ ವಿಚಾರಣೆ ವೇಳೆ ಸಂಪೂರ್ಣವಾಗಿ ಆಕೆಯ ಜೊತೆಗೆ ಇದ್ದಂಥ ವ್ಯಕ್ತಿ ಕೊಟ್ಟಂಥ ಹೇಳಿಕೆಗೆ ವ್ಯತಿರಿಕ್ತವಾಗಿ ಹೇಳಿಕೆಯನ್ನು ನೀಡಿ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ ಕೆಲಸವನ್ನು ಮಾಡಿದರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ನಾನೊಬ್ಬ ಈ ಪ್ರಕರಣದಲ್ಲಿ ಅಮಾಯಕಿ, ನನ್ನನ್ನು ಈ ಪ್ರಕರಣದಲ್ಲಿ ತಗಲಾಕೊಳ್ಳಿಕ್ಕೆ ಮಾಡ್ತಿರುವಂಥ ಹುನ್ನಾರ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೆದು ಕೂಡ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ರು. ಆದರೆ ಆಕೆಯ ಜೊತೆಗೆ ವ್ಯವಹಾರದಲ್ಲಿ ಭಾಗಿಯಾಗಿದ್ದಂಥ ಮತ್ತೊಬ್ಬ ಪ್ರಕರಣದ ಏಟು ಆರೋಪಿಯಾಗಿರುವಂಥ ತರುಣ್ ರಾಜ್ ಅವರ ವಿಚಾರಣೆ ವೇಳೆ ಸ್ಫೋಟಕವಾದ ಒಂದಷ್ಟು ಮಾಹಿತಿಗಳನ್ನು DRI ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ನೀಡಿರುವಂಥದ್ದು. ನಾವು ವಿದೇಶದಲ್ಲಿ ಈ ಡೀಲರ್ಗಳನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಿದ್ವಿ ಅನ್ನುವಂಥ ಮಾಹಿತಿಯ ಜೊತೆಗೆ ಹವಾಲಾ ಹಣದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾನೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ವಕೀಲರು ಕೋರ್ಟ್ನಲ್ಲಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ಹವಾಲಾ ಹಣವನ್ನು ಬಳಕೆ ಮಾಡಿಕೊಂಡು ಈ ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನುವಂಥ ವಿಚಾರಗಳನ್ನು ಕೋರ್ಟ್ನಲ್ಲಿ ವಕೀಲರು ಹೇಳಿದರು. ಅದಕ್ಕೆ ಪೂರಕವಾಗುವಂತೆ ಈಗಾಗಲೇ ತರುಣ್ ರಾಜ್ ಕೂಡ ಈ ಹೇಳಿಕೆಯನ್ನು ನೀಡಿರುವುದು ಮತ್ತಷ್ಟು ಆರೋಪಿ ನಟಿಗೆ ಸಂಕಷ್ಟವನ್ನು ತಂದೊಡ್ಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಒಂದು ಕಡೆ. ಆದರೆ ಜೊತೆಗೆ ಈಗಾಗಲೇ ಇವರು ವಿದೇಶದಲ್ಲಿ
ದುಬೈಯಲ್ಲಿ ಒಂದು ವ್ಯವಹಾರವನ್ನು ಮಾಡ್ತಿದ್ದಿರುವಂಥ ವಿಚಾರವೂ ಕೂಡ ಹೇಳಿರುವಂಥದ್ದು. 50-50 ಅನುಪಾತದಲ್ಲಿ ನಾವೊಂದು ಕಂಪನಿಯನ್ನು ತೆರೆದು ಆ ಕಂಪನಿಯಲ್ಲಿ ಒಂದು ಹಣವನ್ನು ಹೂಡಿಕೆ ಮಾಡುವ ಕೆಲಸವನ್ನು ಮಾಡ್ತಿದ್ವಿ ಅನ್ನುವಂಥ ವಿಚಾರಗಳು ಕೂಡ DRI ಅಧಿಕಾರಿಗಳ ಮುಂದೆ ತರುಣ್ ರಾಜ್ ಹೇಳಿದ್ದಾನೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಇವೆಲ್ಲವನ್ನು ನೋಡಿದರೆ ಇವರು ಎಲ್ಲ ಒಂದು ಕಡೆ ತರುಣ್ ರಾಜ್ ನಟಿ ರನ್ಯಾರ್ ಅವರ ವಿರುದ್ಧವಾಗಿ ಹೇಳಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್, ಧನ್ಯವಾದ. ಒಬ್ಬೊಬ್ಬರು ಒಂದೊಂದು ಉಲ್ಟಾ ಹೇಳಿಕೆ ಕೊಡ್ತಾ ಇದ್ದಷ್ಟು ಅವ್ರು ಬಿಡಿದ ಮೇಲೆ ಅವರೇ ಚಪ್ಪಡಿ ಕಲ್ಲು ಎಳ್ಕೊತಾ ಇದ್ದಾರೆ ಅಂತ ಅರ್ಥ.